ಸ್ಟಾರ್ಟ್ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸಾಮೀಪ್ಯಕ್ಕೆ ಬಂದಿರುವಂತ ದೇವಮ್ಮಂದಿಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತಾ ದೇವರ ವಾಕ್ಯಕ್ಕೆ ಆಹ್ವಾನಿಸುತ್ತೇನೆ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು.
ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೈವಿಕ ವಾಕ್ಯದ ಬಲದಿಂದ ಈ ಸಮಯದಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಿರುವಂತ ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಬೆಳಗಿನ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ಒಂದು ಪ್ರಾರ್ಥನೆಯೊಂದಿಗೆ ಈ ಪ್ರಾರ್ಥನಾ ಕೂಟವನ್ನ ಪ್ರಾರಂಭ ಮಾಡೋಣ. ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯವುಳ್ಳಂತ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಬೆಳಗಿನ ಜಾವದಲ್ಲಿ ಹಸಿರೆಸಿರಾಗಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡುವಂತ ಉನ್ನತವಾದ ಈ ಆಶೀರ್ವಾದವನ್ನ ನಿನ್ನ ಮಕ್ಕಳಾದ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಕೈಯ ಸೃಷ್ಟಿಯೆಲ್ಲ ಬೆಳಗಿನ ಜಾವದಲ್ಲಿ ನೀನು ಮಾಡಿದ ಉಪಕಾರಗಳಿಗೆ ಸ್ವಾಮಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಾಗ ಸ್ವಾಮಿ, ಈ ಲೋಕದ ಎಲ್ಲಾ ಸೃಷ್ಟಿಗಿಂತ ಮಿಗಿಲಾದ ಸೃಷ್ಟಿಯಾಗಿ ನೀನು ಸೃಷ್ಟಿ ಮಾಡಿರುವ ಮನುಷ್ಯರಾದ ನಾವು ಹಸಿರೆಸರಾಗಿ ಬಂದು ನಿನ್ನನ್ನು ಕೊಂಡಾಡುವುದರಲ್ಲಿ ಸ್ವಾಮಿ ನಿನಗೆ ಮಹಿಮೆಯು ಘನತೆಯು ಉಂಟಾಗುವಂತದ್ದಾಗಿದೆ. ಹಾಗೂ ಸ್ವಾಮಿ, ಬಾಯಿಯಿಂದ ಸ್ತುತಿಸುವಾಗ, ನಿನ್ನ ವಾಕ್ಯವನ್ನು ಕೇಳುವಾಗ, ಹೃದಯದಿಂದ ನಂಬುವಾಗ ಸ್ವಾಮಿ ನಿನ್ನ ಚಿಂತಾಭಾರವನ್ನ ನಮ್ಮ ಮೇಲೆ ಹಾಕಿಕೊಂಡು ಅದಕ್ಕಾಗಿ ನಾವು ಪ್ರಾರ್ಥಿಸುವಾಗ ಸ್ವಾಮಿ ಪರಲೋಕ ರಾಜ್ಯವು ಹರ್ಷಿಸುವಂತದ್ದಾಗಿದೆ, ಉಲ್ಲಾಸಿಸುವಂತದ್ದಾಗಿದೆ ಸ್ವಾಮಿ. ಅಂತ ಸೌಭಾಗ್ಯದಲ್ಲಿ ಸೇರುವಂತ ಕೃಪೆಯನ್ನ ನಿನ್ನ ಮಕ್ಕಳಾದ ನಮಗೆ ಬೆಳಗಿನ ಜಾವದಲ್ಲಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಭಾರವನ್ನು ಹೊತ್ತುಕೊಂಡು ನಿನ್ನ ಸೇವೆಯನ್ನು ಮಾಡಲು ನಿನ್ನಲ್ಲಿ ಸ್ವಾಮಿ ವಿಜ್ಞಾಪಿಸಿ ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಸ್ವಾಮಿ ಸದುತ್ರವನ್ನ ಪಡೆಯಲು ಬಂದಿರುವಂತ ಎಲ್ಲಾ ದೇವ ಮಂದಿಯನ್ನ ದೇವ ಜನರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಪ್ರಪಂಚದ ನಾನಾ ಕಡೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಪ್ರತಿಯೊಬ್ಬರನ್ನ ನಡೆಸು. ಬಂದಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಈ ದಿನದ ಆಶೀರ್ವಾದವನ್ನ ನಮಗೆ ದಯಪಾಲಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕೂಟವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಸಭಾ ಸಂಗೀತಗಳಲ್ಲಿ 211ನೇ ಕೀರ್ತನೆ, ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತಾ ಬಂದು ಬಚಿಪೆವಯ್ಯ. ಈ ಕೀರ್ತನೆಯನ್ನ ಹಾಡಿಕೊಳ್ಳೋಣ. ಮೊದಲನೇ ಚರಣವನ್ನ ನಿಮ್ಮ ಮೊಬೈಲ್ ಮ್ಯೂಟ್ ಮಾಡಿ ನನ್ನ ಸಂಗಡ ಹಾಡಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತಾ ಬಾಂದು ಭಜಿಪೆವಯ್ಯ, ಬಾಂದು ಭಜಿಪೆವಯ್ಯ. ನರರೊಳು ಲೈಪತಿಯೇ ನೀ ಪರಿಮಳ ವಾಸನೆಯೇ, ನರರೊಳು ಲೈಪತಿಯೇ ನೀ ಪರಿಮಳ ವಾಸನೆಯೇ, ಧರಣಿಯ ಬಾಂಧರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತಾ ಬಾಂದು ಭಜಿಪೆವಯ್ಯ, ಬಾಂದು ಭಜಿಪೆವಯ್ಯ. ಮಧ್ಯದಲ್ಲಿ ಹಿರಿಯರಾದಂತ ಪ್ರೇಮ್ನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಅವರು ಆರಂಭದ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Let's pray. Pastor, ಕೇಳಿಸ್ತದಲ್ಲ? This is Heavenly Father. We thank you, my Lord,
for giving us this wonderful opportunity, my Lord, to awake and pray for this, my Lord. Bless this program, my Lord, organized by Pastor Raju. Bless his family, my Lord, entire family who are striving hard, my Lord, to bring in more and more souls to your feet, my Lord. Yes, Lord, please see that many are gathered, my Lord, and are blessed, my Lord. Pour your wisdom from above, my Lord, and pastors. Raju, my Lord, give him your wisdom above, my Lord, so that yes, Lord, fill us with your Holy Spirit, my Lord. Open our hearts and ears, my Lord, to hear your word and to apply in our daily life, my Lord. Yes, Lord, we thank you for being with us the whole night and giving us a good night's sleep, my Lord, and awakening us, my Lord, to come to your feet. What a privilege, my Lord. Yes, Lord, this is all with your help, my Lord, and with all your presence, my Lord, we are alive. In spite of we not being worthy, my Lord, still, Lord, you have blessed us, my Lord, and we thank you for bringing us here. Lord, please bless one and all who are bowed down here, my Lord, and be with us, my Lord. Lord, as we are praying for this, my Lord, please hear our prayers, my Lord, and please, Lord, please see that whom all we pray, my Lord, our prayers are answered, my Lord. Yes, my Lord, the one who are yet to come, my Lord, please wake them up, my Lord, and please see that they come to your presence and are blessed, my Lord. Lord, once I submit myself and the congregation, especially Pastor Raju, to your feet, Lord. And we pray in the precious name of Jesus Christ. Amen. ಆಮೆನ್. ಪ್ರಾರ್ಥನೆ ಮಾಡೋದಕ್ಕಾಗಿ ಹಿರಿಯರಾದಂತಹ ಪ್ರೇಮನಾಥ್ ಕೋಲ್ಕರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಂದಿನ ಆಚರಣವನ್ನು ಹಾಡಿಕೊಂಡು ನಂತರ ಪ್ರಾರ್ಥನೆಗೆ ಹೋಗೋಣ. ಸಾಯದ ನರವರನೇ ನೀ ಗಾಯವ ಮಾಡಿಪನೆ, ಆ ಸಾಯದ ನರವರನೇ ಈ ಗಾಯವ ಮಾಡಿಪನೆ, ಮಾಯದ ಜಗದಲ್ಲಿ ನೀಯ ಮಗಾಶ್ರಯ ಕಾಯ ವಿಮೋಚಕನೇ, ಕಾಯ ವಿಮೋಚಕನೇ, ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದು ಹಾಡುತ್ತ ಬಾಂದು ಭಜಿಪೆವಯ್ಯ, ಬಾಂದು ಭಜಿಪೆವಯ್ಯ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂತವರಾಗಿದ್ದಾರೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಭೂಮಿ ಮೇಲೆ ದೇವರ ಮಕ್ಕಳು ದೇವರ ನೀತಿಗಾಗಿ ಹಸಿದು ಬಾಯಾರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ನೀತಿ ಅಂದರೆ ದೇವರ ರಾಜ್ಯ. ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕ ಪಡಿರಿ ಎಂಬುದಾಗಿ ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ನೀತಿ ಭೂಮಿ ಮೇಲೆ ಸಿದ್ಧಿಗೆ ಬರಬೇಕಾಗಿದೆ. ದೇವರ ನೀತಿಯು ಸಿದ್ಧಿಗೆ ಬಂದಾಗ ಈ ಭೂಮಿ ಮೇಲೆ ನಾವು ನೋಡುತ್ತಿರುವ ಈ ಎಲ್ಲಾ ಸಂಕಷ್ಟಗಳು ಮಾನವನ ಜೀವಿತದಿಂದ ಬೇರ್ಪಟ್ಟು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಸುಖವು, ಸಂತೋಷವು, ಸಮಾಧಾನವು, ತೃಪ್ತಿಯು ನೆಲೆಸುವಂತದ್ದಾಗಿದೆ. ಈ ಭೂಮಿ ಮೇಲೆ ಮನುಷ್ಯನಿಗೆ ನಿಜವಾದಂತ ಶಾಂತಿ ದೊರೆತಾಗ, ನಿಜವಾದಂತ ಸಮಾಧಾನ ದೊರೆತಾಗ ಅವರಿಗೆ ತೃಪ್ತಿಯಾಗುವಂತದ್ದಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ತೃಪ್ತಿಯ ಜೀವಿತವನ್ನ ಕಾಣಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ನೀತಿಗಾಗಿ ತವಕ ಪಡಬೇಕಾಗಿದೆ.
ದೇವರ ನೀತಿ, ದೇವರ ಸುವಾರ್ತೆಯನ್ನ ಸಾರುವುದರಲ್ಲಿ, ದೇವರ ವಾಕ್ಯವನ್ನ ಸಿದ್ಧಿಗೆ ತರುವುದರಲ್ಲಿ, ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರ ಭಾರವನ್ನ ಹೊತ್ತುಕೊಳ್ಳುವಲ್ಲಿ ಈ ಲೋಕದಲ್ಲಿ ಸಿದ್ಧಿಗೆ ಬರುವಂತದ್ದಾಗಿ ಆ ಭಾರವನ್ನ ತನ್ನನ್ನು ನಂಬುವಂತ ದೇವರ ಮಕ್ಕಳಿಗೆ ಸ್ವಾಮಿ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಈ ಬೆಳಗಿನ ಮುಂಜಾನೆಯಲ್ಲಿ ನಾವು ಎಚ್ಚರವಾಗಿದ್ದು ದೇವರನ್ನ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗಾಗಿ ನಾವು ಪ್ರಾರ್ಥಿಸುವಂತ ಹಂಗಿನಲ್ಲಿ ಇದ್ದೇವೆ. ಇದನ್ನ ನಾವು ಮಾಡಬೇಕಾಗಿದೆ. ಆದ್ರಿಂದ ಈ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಾವೆಲ್ಲರೂ ಸಹ ದೇವರ ರಾಜ್ಯದ ನೀತಿಯನ್ನ ಪ್ರಚುರಪಡಿಸಲು ಆತ್ಮಿಕವಾಗಿ ಹಸಿದವರಾಗಿ ದೇವರ ಸನ್ನಿಧಾನಕ್ಕೆ ನಾವು ಬರಬೇಕಾಗಿದೆ. ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂತವನಾಗಿದ್ದಾನೆ ಮತ್ತು ಆತ್ಮಿಕವಾದಂತ ಈ ಹಸುವನ್ನ ತನ್ನ ಆತ್ಮನ ಮುಖಾಂತರವಾಗಿ ನೀಗಿಸಿ ಆತನು ತನ್ನ ಮಹಿಮೆಯಲ್ಲಿ ಸೇರಿಸುವಂತವನಾಗಿದ್ದಾನೆ. ಅದಕ್ಕಾಗಿ ಈ ಬೆಳಗಿನ ಪ್ರಾರ್ಥನೆ ನಾವು ಮಾಡೋಣ. ವಿಶೇಷವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ನೆನೆಸಿಕೊಳ್ಳೋಣ, ಈ ಕರೋನಾ ಆದ್ಮೇಲೆ, ಕರೋನಾ ಬರೋದಕ್ಕಿಂತ ಮುಂಚಿತವಾಗಿ ಅನೇಕ ಕಾರ್ಯಗಳು ನಡೆದು ಇದು ಬರ್ತದೆ ಎಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅನೇಕರು ತಮ್ಮ ಯೋಜನೆಗಳನ್ನ, ತಮ್ಮ ಕೆಲಸ ಕಾರ್ಯಗಳನ್ನ ತಾವು ಹಾಕಿಕೊಂಡಂತ ರೀತಿಯಲ್ಲಿ ತಾವು ಮಾಡುವಂತ ನಿಟ್ಟಿನಲ್ಲಿ ದೇಶ ವಿದೇಶಗಳಿಂದ ಅನೇಕ ದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿಕೊಂಡಾಗ ಅಲ್ಲಿಂದ ಮುಂದೆ ಹೋಗ್ಲಿಕ್ಕಾಗದೆ ಅವರ ಆಯಾ ಸ್ಥಳಗಳಲ್ಲಿ ಉಳಿದು ಬಿಟ್ಟಿದ್ದಾರೆ. ಉದಾಹರಣೆಗೆ ಉಡುಪಿಯಲ್ಲಿ ಅನೇಕ ಅನಿವಾಸಿಗಳು, ಅಂದ್ರೆ ಇತರ ದೇಶಗಳಿಂದ ಬಂದಿರತಕ್ಕಂಥ ಜನರು ಕರೋನಾಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಕರೋನಾ ಸಮಯದಲ್ಲಿ ಅವ್ರು ಹಿಂದಕ್ಕೆ ಹೋಗ್ಲಿಕ್ಕಾಗಿಲ್ಲ. ಕೊನೆಗೆ ಅವರು ಅಲ್ಲೇ ಉಳಿದಿದ್ದಾರೆ. ಅವರಲ್ಲಿರ್ತಕ್ಕಂಥ ದುಡ್ಡು ಖರ್ಚಾಗಿ ಹೋಗಿದೆ. ಕೊನೆಗೆ ಅವ್ರು ಎಲ್ಲಿ ಇರಬೇಕು, ಹೇಗಿರ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗದೆ ಆ ಭಾಗದಲ್ಲಿರ್ತಕ್ಕಂಥ ಅವ್ರಿಗೆ ಹೋಟೆಲ್ಗಳು ಅವ್ರನ್ನ ಹೊರಗಾಕದ ಮೇಲೆ, ಅವ್ರು ಪ್ರವಾಸಿಗೆ ಬಂದವರು ಹೊರಗಾಕದ ಮೇಲೆ ಅವ್ರು ಎಲ್ಲಿರ್ಬೇಕು ಗೊತ್ತಿಲ್ಲ. ಗುಡ್ಡಗಳಲ್ಲಿ ಮರದ ಕೆಳಗಡೆ ಹೋಗಿ ಟೆಂಟ್ಗಳನ್ನ ಹಾಕಿ ಬದುಕ್ತಾ ಇದ್ದಾರೆ. ಜೀವನಕ್ಕೆ ದಾರಿ ಇಲ್ಲದೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಅನ್ನು ಉಪಯೋಗಿಸಿ ಬೀದಿಗಳಲ್ಲಿ ನಿಂತುಕೊಂಡು ಭಿಕ್ಷೆ ಬದುಕಿದ್ದಾರೆ. ಈ ವಿಚಾರಗಳನ್ನ ನಾನು ನ್ಯೂಸ್ ಅಲ್ಲಿ ನಾನು ಕೇಳಿದೆ. ಇಂಥ ಒಂದು ವಿಚಾರ ಈಗ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಅದು ಸರ್ಕಾರಕ್ಕೆ ಗಮನಕ್ಕೂ ಬಂದಿದೆ. ಆದರೆ ಅವರ ಪರಿಸ್ಥಿತಿಗಾಗಿ ಇಲ್ಲಿ ಯಾರು ಮರುಗ್ತಾ ಇಲ್ಲ, ಅಥವಾ ಅವರನ್ನ ತಿರುಗಿ ತಮ್ಮ ದೇಶಕ್ಕೆ ಕಳಿಸೋದಕ್ಕಾಗಿ ಬೇರೆ ವ್ಯವಸ್ಥೆಗಳು ಏನು ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಎಲ್ಲಿಂದಲೋ ಬಂದು ಸುಖವಾಗಿ ಬದುಕ್ತಿದ್ದವರು ಕಷ್ಟಕ್ಕೆ ಒಳಗಾಗಿರುವಾಗ ಅದಕ್ಕೆ ಬಹಳ ದೇವರ ಕೃಪೆ ಅವ್ರಿಗೆ ಸಿಗ್ಬೇಕಾಗ್ತದೆ. ಮತ್ತು ಸರ್ಕಾರದಿಂದ ಮತ್ತು ಜನರಿಂದ ಅವರಿಗೆ ಬೇಕಾದ ಸಹಾಯಗಳು ಒದಗಿ ಬರ್ಬೇಕಾಗ್ತದೆ. ತಿರುಗಿ ಅವ್ರು ಯಾರ್ಯಾರನ್ನ ಬಿಟ್ಟು ಬಂದಿದ್ದಾರೋ, ಅವ್ರ ಕುಟುಂಬವಿದೆಯೋ, ಮಕ್ಕಳಿದೆಯೋ, ಬಂಧುಗಳಿದೆಯೋ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದು ಅವ್ರು ಇಲ್ಲಿ ಬಂದು ಭಿಕ್ಷುಕರಾಗಿ ಬದುಕ್ತಿದ್ದಾರೆ. ಇದು ವಿಪರ್ಯಾಸ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇತರ ದೇಶಗಳಲ್ಲಿಯೂ ಅನೇಕರ ಬದುಕಿನಲ್ಲಿ ಇಂಥ ಒಂದು ಪರಿಣಾಮ ನಡೆದು ಹೋಗಿದೆ, ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರು ಈ ಸಮಯದಲ್ಲಿ ಅಂತ ಮಕ್ಕಳಿಗೆ ತನ್ನ ಕರುಣೆಯನ್ನು ತೋರಿ ತಮ್ಮ ದೇಶಗಳಿಗೆ ಹೋಗಿ ಸೇರ್ಕೊಳ್ಳಿಕ್ಕೆ, ತಮ್ಮ ಮಕ್ಕಳು ತಮ್ಮ ಕುಟುಂಬವನ್ನ ಸೇರ್ಕೊಂಡು ಮತ್ತೆ ತಮ್ಮ ಜೀವಿತವನ್ನ ಸಂತೋಷಕರವಾಗಿ ಜೀವಿಸಲು ಅನುಕೂಲವಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೂ ನನ್ನ ಮುಂದೆ ಅನೇಕ ವಿಜ್ಞಾಪನೆಗಳಿವೆ, ಅವುಗಳೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಿಮ್ಮಲ್ಲಿ ಇರುವಂತ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ ಈ ಪ್ರಾರ್ಥನೆ ಆದ ನಂತರ ಅದನ್ನ ನಾವು ಕರ್ತನ ಸನ್ನಿಧಿಗೆ ತರೋಣ. ಈಗ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ನಿನ್ನ ಪರಿಶುದ್ಧವಾದಂತ ವಾಕ್ಯಗಳನ್ನ ತಿಳಿದುಕೊಳ್ಳುವಂತೆ,
ಅರ್ಥ ಮಾಡಿಕೊಳ್ಳುವಂತೆ ಈ ಕೃಪೆಯನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನೀತಿಯು ಕರುಣೆಯಿಂದಲೂ ಪ್ರೀತಿಯಿಂದಲೂ ತುಂಬಿರುವಂಥದ್ದೇ ಆಗಿದೆ ಸ್ವಾಮಿ. ಪ್ರೀತಿಯಿಂದ ಮಾತ್ರ ಸ್ವಾಮಿ ಈ ಲೋಕದಲ್ಲಿ ಪ್ರತಿಯೊಬ್ಬರು ಸಂತೋಷದಿಂದ ಸಮಾಧಾನದಿಂದ ಬದುಕಲು ಸಾಧ್ಯ ಸ್ವಾಮಿ. ಪಾಪದ ನಿಮಿತ್ತ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿರುವಂತ ಶಾಂತಿ, ಸಮಾಧಾನ, ನೆಮ್ಮದಿ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಸ್ವಾಮಿ. ಇವತ್ತಿನ ಜಗತ್ತಿನಲ್ಲಿ ಪಾಪದ ನಿಮಿತ್ತ ನಡೆಯುತ್ತಿರುವ ಎಲ್ಲ ಅಪಾಯ ಅವಘಡಗಳಿಂದ ಮಾನವನ ಜೀವಿತ ಅಸ್ತವ್ಯಸ್ತವಾಗಿದೆ ಸ್ವಾಮಿ. ಇವತ್ತು ಸುಖದಿದ್ದೇನೆ ಎಂಬುದಾಗಿ ಹೇಳುವಂತವರು ನಾಳೆಯೇ ಆ ಸುಖದಿಂದ ಸಂಪೂರ್ಣವಾಗಿ ವಂಚಿತರಾಗಿ ದುಸ್ಥಿತಿಗೆ ಒಳಗಾಗುವಂತ ಪರಿಸ್ಥಿತಿಗಳು ಈ ಭೂಮಿ ಮೇಲೆ ಪದೇ ಪದೇ ಮಾನವನ ಜೀವಿತದಲ್ಲಿ ಸ್ವಾಮಿ ಒಕ್ಕರಿಸುವಂತವುಗಳಾಗಿವೆ. ಹೀಗಿರುವಾಗ ಅನಿರೀಕ್ಷಿತವಾದ ಬದುಕಿನಲ್ಲಿ ಪ್ರತಿಯೊಬ್ಬ ಮಾನವನು ಬದುಕುತ್ತಿದ್ದಾನೆ ಸ್ವಾಮಿ. ಕರ್ತನೆ, ಎಲ್ಲ ಮಾನವರನ್ನ ದೃಷ್ಟಿಸುವಂತ ದೇವರು ನೀನು, ಎಲ್ಲ ಮಾನವರನ್ನ ಸೃಷ್ಟಿಸಿದಂತ ದೇವರು ನೀನು. ಪ್ರತಿಯೊಬ್ಬ ಮನುಷ್ಯನ ಚಿಂತನೆ ಮಾಡಿ ಅವರ ಹಿತಕ್ಕಾಗಿ ಹಗಲು ರಾತ್ರಿ ಚಿಂತಿಸುವ ದೇವರು ನೀನಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಭೂಮಿ ಮೇಲೆ ನಡೆಯುತ್ತಿರುವ ಪ್ರತಿಯೊಂದು ಕಾರ್ಯಗಳು ನಿನಗೆ ಗೊತ್ತಿರುವುದರಿಂದ ಮತ್ತು ಆ ಎಲ್ಲಾ ಕಾರ್ಯಗಳಿಗೆ ಸ್ವಾಮಿ ಬಿಡುಗಡೆಯನ್ನು ನೀಡಲು ಶಕ್ತನು ನೀನಾಗಿರುವುದರಿಂದ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು; ಹುಡುಕಿರಿ, ನಿಮಗೆ ದೊರೆಯುವುದು; ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಹೇಳಿದೆ. ಬೇಡುವ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ಹೇಳಿದೆ ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಮ್ಮ ನೆರೆಯವರಿಗಾಗಿ, ನಮ್ಮಂತೆ ಇರುವ ಇತರರಿಗಾಗಿ ನಾವು ಪ್ರಾರ್ಥಿಸುವಾಗ ಸ್ವಾಮಿ ತಂದೆಯಾದ ದೇವರೇ, ನೀನು ಹರ್ಷದಿಂದ ಉಲ್ಲಾಸದಿಂದ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವಂತ ದೇವರಾಗಿದೆ. ಯಾಕಂದ್ರೆ ಇತರರಿಗಾಗಿ ಸ್ವಾಮಿ ತವಕ ಪಡುವ ಮನಸ್ಸನ್ನ ನೀನು ಬಯಸುವಂತ ದೇವರಾಗಿ ಈ ಬೆಳಿಗ್ಗೆ ಸ್ವಾಮಿ ನೀನು ಅಂತ ಮನಸ್ಸನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಿ ಮತ್ತು ನಮ್ಮನ್ನು ಎಚ್ಚರಪಡಿಸಿದಿ. ಆ ಭಾರದಿಂದ ನಿನ್ನ ಪಾದದ ಬಳಿಗೆ ಬರುವಂತೆ ಕಾರ್ಯ ಮಾಡಿದ್ದಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಕರ್ತನೆ, ಕರೋನಾ ಸಮಯದಲ್ಲಿ ಈ ಭೂಮಿ ಮೇಲೆ ಅನೇಕರು ಕರ್ತನೆ ತಂದೆ ತಾಯಿಗಳನ್ನ ಕಳೆದುಕೊಂಡ್ರು, ಹೆತ್ತ ಮಕ್ಕಳನ್ನ ಕಳೆದುಕೊಂಡ್ರು, ಗಂಡರನ್ನ ಕಳ್ಕೊಂಡ್ರು, ಹೆಂಡತಿಯನ್ನ ಕಳ್ಕೊಂಡ್ರು ಸ್ವಾಮಿ. ಈ ಭೂಮಿ ಮೇಲೆ ಅನೇಕ ವಿಧವಾದಂತಹ ಸಂಕಷ್ಟಗಳು ಮಾನವನ ಜೀವಿತಕ್ಕೆ ಪ್ರಾಪ್ತವಾದವು. ಇತ್ತೀಚೆಗೆ ಸ್ವಾಮಿ ಅನೇಕ ಕಡೆಯಿಂದ ಕರ್ತನೆ ಈ ವಿಷಯ ಬೆಳಕಿಗೆ ಬಂದಿದೆ. ನಾನಾ ಕಡೆಯಿಂದ ಬಂದಿರತಕ್ಕಂತ ಪ್ರವಾಸಿಗರು ಸ್ವಾಮಿ ಈ ನಮ್ಮ ದೇಶದಲ್ಲಿ, ಇನ್ನು ಅನೇಕ ದೇಶಗಳಲ್ಲಿಯೂ ಇರಬಹುದು, ಅವರು ಸ್ವಾಮಿ ಅನಾಥರಾಗಿದ್ದಾರೆ. ಇದ್ದಂತ ಹಣವನ್ನೆಲ್ಲ ಖರ್ಚು ಮಾಡಿ ತಮ್ಮ ದೇಶಕ್ಕೆ ಹಿಂದಕ್ಕೆ ಹೋಗಲಿಕ್ಕಾಗದಂತ ಪರಿಸ್ಥಿತಿಗೆ ಒಳಗಾಗಿ ಇವತ್ತು ಅವರು ಮರ ಗಿಡಗಳ ಕೆಳಗೆ ಗುಡ್ಡಗಾಡಿನಲ್ಲಿ ಅವರು ವಾಸ ಮಾಡಿ ಬೀದಿಗೆ ಬಂದು ಭಿಕ್ಷೆ ಬೇಡುತ್ತಾ ಬದುಕಲು ಪ್ರಯತ್ನಿಸುತ್ತಿರುವಂತವರಾಗಿದ್ದಾರೆ ಸ್ವಾಮಿ. ಇಂಥವರ ದುಸ್ಥಿತಿಗಳನ್ನ ನಿನ್ನ ಕೃಪೆಯಿಂದ ಸ್ವಾಮಿ ನೀನು ಕರುಣಿಸಿ ಕರ್ತನೆ ನೀನು ಕಾರ್ಯ ಮಾಡಬೇಕೆಂದ ಬೇಡ್ತೇನೆ. ಅವರಿಂತಹ ಪಾಪಗಳಲ್ಲಿ ಸಿಕ್ಕಿಕೊಂಡಿರಬಹುದು, ದೋಷಗಳಲ್ಲಿ ಸಿಕ್ಕಿಕೊಂಡಿರ್ಬೋದು, ಅಥವಾ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಈ ಕಾರ್ಯಗಳನ್ನ ಮಾಡಿರಬಹುದು. ಆದರೂ ನಿನ್ನ ಕೃಪೆಯವರ ಮೇಲಿರಲಿ. ಅವ್ರನ್ನ ಕರುಣಿಸು, ಅವ್ರನ್ನ ಮನ್ನಿಸು, ಅವ್ರನ್ನ ಕ್ಷಮಿಸು ಸ್ವಾಮಿ. ಮತ್ತೆ ತಮ್ಮ ದೇಶಕ್ಕೆ ಹಿಂತಿರುಗಿ ಹೋಗುವಂತ ವ್ಯವಸ್ಥೆಗಳಾಗುವಂತೆ ಕೃಪೆ ತೋರು ಸ್ವಾಮಿ. ಅವರಿಗೆ ಯಾರಾದರೂ ಸಹಾಯ ಮಾಡಲಿ ಮತ್ತು ಸರ್ಕಾರವು ಅವರಿಗೆ ಸಹಾಯ ಮಾಡಲಿ ಸ್ವಾಮಿ. ಸರ್ಕಾರದ ದೃಷ್ಟಿ ಅವರ ಮೇಲೆ ಕಾಳಜಿ ಉಳ್ಳದ್ದಾಗಿರ್ಲಿ ಸ್ವಾಮಿ. ಅಂತ ಮಕ್ಕಳನ್ನ ಮತ್ತೆ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿಸ್ಲಿಕ್ಕಾಗುವಂತೆ ಕೃಪೆ ತೋರು ಸ್ವಾಮಿ. ಯುಕ್ರೇನ್ ದೇಶದಲ್ಲಿ ನಮ್ಮ ಭಾರತ ಬಂಧುಗಳು ಸಂಕಷ್ಟಕ್ಕೆ ಒಳಗಾದಾಗ ಸ್ವಾಮಿ ಅವರನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತ ಕೃಪೆಯನ್ನ ನೀನು ಕೊಟ್ಟೆ. ಇವತ್ತು ಅಲ್ಲಿ ಒಂದು ವೇಳೆ ನಮ್ಮವರು ಹಾಗೆಯೇ ಬಿಟ್ಟಿದ್ದರೆ ಎಷ್ಟೋ ಜನರು ಆ ಯುದ್ಧದಲ್ಲಿ ನಾಶವಾಗಿ ಬಿಡುತ್ತಿದ್ರು ಸ್ವಾಮಿ. ಅಂತ ಪರಿಸ್ಥಿತಿಯನ್ನ ನೀನು ನಮ್ಮವರಿಗೆ ತರದೆ ಅವರನ್ನ ಸ್ವಾಮಿ ಸರ್ಕಾರವು ಕಾಳಜಿಯಿಂದ ಹಿಂದಕ್ಕೆ ಬರಮಾಡಿಕೊಂಡದರಿಂದ ಇವತ್ತು ತಂದೆ ತಾಯಿಗಳೊಟ್ಟಿಗೆ ತಮ್ಮ ಕುಟುಂಬ ಮಕ್ಕಳೊಟ್ಟಿಗೆ ನಮ್ಮ ದೇಶದಲ್ಲಿ ಅವರು ಸಂತೋಷದಿಂದ ಬದುಕುವಂತ ಕೃಪೆಯಾಗಿದೆ. ಹಾಗೆ ಇಂಥ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ನಮ್ಮ ಸರ್ಕಾರವು ಮುಂದೆ ಬಂದು ಅವ್ರ ಮೇಲೆ ಕಾಳಜಿ ವಹಿಸಿ ಅವ್ರ ಮೇಲೆ ಕನಿಕರ ತೋರಿಸಿ ಸ್ವಾಮಿ ಅವರನ್ನ ಹಿಂದಕ್ಕೆ ಕಳಿಸಿಕೊಡುವಂತೆ ಅವ್ರು ಸೇರಬೇಕಾದ ಸ್ಥಳವನ್ನ ಸೇರಿ ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಹರ್ಷದಿಂದ ನಿನ್ನನ್ನು ಕೊಂಡಾಡುತ್ತಾ ನಿನ್ನನ್ನು ಆರಾಧಿಸುತ್ತಾ ನಿನ್ನ ಭಯಭಕ್ತಿಯಲ್ಲಿ ಜೀವಿಸುತ್ತಾ ಇನ್ನು ಮುಂದೆ ಇಂತಹ ಅವಘಡಗಳನ್ನ ತಮ್ಮ ಜೀವಿತದಲ್ಲಿ ತಂದುಕೊಳ್ಳದೆ ಬದುಕಲು
ಬುದ್ಧಿ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಿನ್ನ ಕೃಪೆಗೆ ಅವರು ಕೃತಜ್ಞತೆಯುಳ್ಳ ಜೀವಿತವನ್ನ ಜೀವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸ್ಕೊ. ಎಲ್ಲಾದಲ್ಲಿ ನಿನಗೆ ಮಹಿಮೆ ಆಗಲಿ ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಿನ್ನ ವಾಕ್ಯವು ಸತ್ಯವು ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಮುಟ್ಟಬೇಕಾಗಿದೆ ಸ್ವಾಮಿ. ನೀನು ಬರುವಂತ ಸಮಯ ಹತ್ತಿರವಾಗಿದೆ ಕರ್ತನೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಕೃಪೆಯುಳ್ಳ ಕರ್ತನೆ, ಸೇನಾಧೀಶ್ವರನೇ, ನೀನು ಕಾರ್ಯ ಮಾಡು. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯವು ಮುಟ್ಟುವಂತೆ ಕೃಪೆ ತೋರು. ದಿನಮಾನಗಳು ಕಠಿಣಗಳಾಗಿವೆ ಕರ್ತನೆ. ನಿನ್ನ ಸುವಾರ್ತೆ ಸೇವೆ ಮಾಡಲು ಅಡ್ಡಿಗಳು, ಆತಂಕಗಳು, ತೊಂದರೆಗಳು, ಸಮಸ್ಯೆಗಳು, ವಿರೋಧಗಳು ಎದುರಾಗುತ್ತಿವೆ ಸ್ವಾಮಿ. ಸಭೆಗಳಲ್ಲಿ ಇರ್ತಕ್ಕಂಥ ವೈಮನಸ್ಸುಗಳು, ಮನಸ್ತಾಪಗಳು, ಅವರಲ್ಲಿರ್ತಕ್ಕಂಥ ಸೈತಾನನ ಕುಯುಕ್ತಿ ಕುತಂತ್ರಗಳ ಬಲೆಗೆ ಸಿಕ್ಕಿ ಬಿದ್ದಂತ ಕಾರ್ಯಗಳು ಸ್ವಾಮಿ, ಸಭೆಯು ತನ್ನ ಕೆಲಸವನ್ನ ಮಾಡಲಾರದ ಹಾಗೆ, ಜನರಿಗೆ ಸತ್ಯವು ಮುಟ್ಟಲಾರದ ಹಾಗೆ ಸೈತಾನು ಕುತಂತ್ರಗಳನ್ನ ಮಾಡುವಂತನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ಸ್ವಾಮಿ, ನೀನೇ ಪರಲೋಕದ ಸೇನೆಯೊಡನೆ ಬಂದು ಈ ಭೂಮಿ ಮೇಲೆ ಬಿಡಾರವನ್ನ ಮಾಡಿಕೊಂಡು ನಿನ್ನ ಮಕ್ಕಳ ಜೊತೆಯಲ್ಲಿ ನೀನಿದ್ದುಕೊಂಡು ಸ್ವಾಮಿ, ಹೇಗೆ ಇಸ್ರಾಯೇಲರನ್ನ ಸ್ವಾಮಿ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಸ್ವಾಮಿ 40 ವರ್ಷಗಳು ಕರ್ತನೆ ನೀನು ಮೇಘದಲ್ಲಿಯೂ ಕರ್ತನೆ ಬೆಳಕಿನಲ್ಲಿಯೂ ಅವರನ್ನ ನಡೆಸುತ್ತಾ ಬಂದು ನಿನ್ನ ಪರಿಶುದ್ಧವಾದಂತ ಯೋಜನೆಯನ್ನ ಪರಿಪೂರ್ಣಗೊಳಿಸಿ ಅಲ್ಲಿ ಅವರನ್ನ ನೆಲೆಗೊಳಿಸಿ ಅಭಿವೃದ್ಧಿಪಡಿಸಿ ಜನಾಂಗವನ್ನಾಗಿ ಮಾಡಿ ಅವರ ಮುಖಾಂತರವಾಗಿ ಸ್ವಾಮಿ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆತನ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬರು ನಿನ್ನ ಮಕ್ಕಳಾಗಿ ಅಧಿಕಾರವನ್ನ ಪಡೆದು ನಿನ್ನ ನೀತಿಯನ್ನ ಅನುಸರಿಸಿ ನಿತ್ಯ ಜೀವನದಲ್ಲಿ ಬಾಧ್ಯತೆ ಹೊಂದಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಬೇಕಾದಂತ ಕೃಪೆಯನ್ನು ಅನುಗ್ರಹಿಸಿದ್ದೀಯೋ ಹಾಗೆಯೇ ಸ್ವಾಮಿ ಈ ಕೊನೆ ಕಾಲದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ನೀನು ಆಶೀರ್ವದಿಸು, ಪ್ರೇರಿಸು, ನಮ್ಮೊಂದಿಗಿರು, ನಮ್ಮನ್ನ ಕೈ ಹಿಡಿದು ನಡೆಸು. ಮುಂದಾಲೋಚನೆಯನ್ನು, ನಿನ್ನ ಸೇವೆಯ ಭಾರವನ್ನು, ಸೇವೆಗೆ ಬೇಕಾದಂತ ಎಲ್ಲ ಅನುಕೂಲಗಳನ್ನು, ಆಶೀರ್ವಾದಗಳನ್ನು ಒದಗಿಸಿ ಸಭೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿ ದೇಶ ವಿದೇಶಗಳಲ್ಲಿ ಕರ್ತನೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಿನ್ನ ವಾಕ್ಯವನ್ನ ಸಾರಲು ಎಲ್ಲಾ ವ್ಯವಸ್ಥೆಗಳಾಗುವಂತೆ ಕಾರ್ಯ ಮಾಡಿ ಕರ್ತನೆ ಮುಟ್ಟಬೇಕಾದ ಪ್ರತಿಯೊಂದು ಆತ್ಮಕ್ಕೂ ಭೂಮಿಯ ಅಧೋಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ಸುವಾರ್ತೆಯು ಸಾರಲ್ಪಡುವಂತೆ ಪ್ರತಿಯೊಬ್ಬ ಮಾನವನು ಸೃಷ್ಟಿಕರ್ತನಾದಂತ ನಿನ್ನನ್ನೇ ಆರಾಧಿಸಿ ನಿನ್ನನ್ನೇ ಘನಪಡಿಸಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ನಿನ್ನಲ್ಲಿ ಸಿಗುವಂತ ಶಾಂತಿ ಸಮಾಧಾನ ನೀತಿಯನ್ನ ಪಡೆದುಕೊಂಡವನಾಗಿ ನಿತ್ಯ ಜೀವಕ್ಕೆ ಪಾತ್ರರಾಗ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅಸ್ವಸ್ಥರಾಗಿರ್ತಕ್ಕಂಥ ಸಹೋದರ ಮಗನಾದಂತ ಪ್ರತೀಕನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ಆ ಮಗನನ್ನು ಮುಟ್ಟು ಗುಣಪಡಿಸು ಸ್ವಾಮಿ, ಆಶೀರ್ವಾದ ಮಾಡು ಸ್ವಾಮಿ, ಕೇಳಿನಿಂದ ತಪ್ಪಿಸು. ಮಹಮ್ಮದಿಯನ್ನ ಮುಟ್ಟು ಸ್ವಾಮಿ, ಆ ಮಗಳನ್ನು ಮುಟ್ಟಿ ವಾಸಿ ಮಾಡು, ಆರೋಗ್ಯದಿಂದ ತುಂಬಿಸು. ರಕ್ಷಿತಾಳ ಬಾಯನ್ನ ಸ್ವಾಮಿ ನೀನು ಬಿಡುಗಡೆ ಮಾಡು, ಆ ಮಗಳು ಮಾತಾಡುವಂತೆ ಕಾರ್ಯ ಮಾಡು. ರೂತ್ ಮಗಳನ್ನ ನೀನು ಮುಟ್ಟು ಸ್ವಾಮಿ, ಸೈತಾನ್ನ ಬಂಧನದಿಂದ ಬಿಡುಗಡೆ ಮಾಡು, ಮಗಳಿಗೆ ಸ್ವಸ್ಥತೆಯನ್ನು ಕೊಡು. ಮಲ್ಲಮ್ಮ ಅವರನ್ನು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಸೋದರಿ ಈವ್ಲಿನ್ ಪಾವಲಮ್ಮ ಅವರ ಕುಟುಂಬದವರನ್ನು, ಅವ್ರ ತಂಗಿಯವರನ್ನು ಸಹ ನೀನು ಆಶ್ವಾದಿಸಿ ಆರೋಗ್ಯದಿಂದ ತುಂಬಿಸಿ. ಈ ಜೀವಿತದಲ್ಲಿ ಸ್ವಾಮಿ ಕುಟುಂಬಗಳಲ್ಲಿ ಸಂತೋಷ ಸಮಾಧಾನ ನೆಮ್ಮದಿಗಳು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಶ್ರೀಧರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರಿಗಿರ್ತಕ್ಕಂಥ ಕಿಡ್ನಿ ಸಮಸ್ಯೆಯನ್ನ ಪರಿಹರಿಸು, ಪರಿಪೂರ್ಣವಾದ ಆರೋಗ್ಯವನ್ನು ಕೊಡು ಸ್ವಾಮಿ. ಸ್ವಾಮಿ ವಾಣರಾಶಿಯಲ್ಲಿ ಇರ್ತಕ್ಕಂಥ ರವೀಂದ್ರನಾಥ್ ಗೌಡ ಅವರ ಕುಟುಂಬವನ್ನ ರಕ್ಷಿಸು. ಅವರು ಪರಿಪೂರ್ಣವಾದಂತ ನಿನ್ನ ವಿಶ್ವಾಸಕ್ಕೆ ಬಂದು ಪವಿತ್ರಾತ್ಮನ ಕಾರ್ಯಗಳು ಅವ್ರ ಕುಟುಂಬದಲ್ಲಿ ನಡೆದು ಸೈತಾನ ಬಂಧನಗಳಿಂದ ಅವರು ಬಿಡುಗಡೆ ಹೊಂದಿ ತಂದೆಯಾದ ದೇವರೇ ನಿನ್ನ ಆತ್ಮನ ಬಲದಿಂದ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಆ ಒಂದು ಸ್ಥಳದಲ್ಲಿ ಸ್ವಾಮಿ ನಿನಗೆ ಸಾಕ್ಷಿಯಾಗಿ ಬದುಕುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ಮಾಡಿದೆಲ್ಲ ಮೇಲಿಗಾಗಿ ತೋರಿದ ಪ್ರೀತಿಗಾಗಿ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಮುಂದಿನ ಚರಣವನ್ನು ಹಾಡಿಕೊಂಡು ನಂತರ ಪ್ರಾರ್ಥನೆಗೆ ಹೋಗೋಣ. 211ನೇ ಕೀರ್ತನೆ, ಅದರಲ್ಲಿ 2ನೇ ಚರಣವನ್ನ ನಾನು ಹಾಡ್ಲಿಕ್ಕೆ ಹೋಗುವಂತನಾಗಿದ್ದೇನೆ. ಸಾಯದ ನರವರನೆ ನೀ ಗಾಯವ ಮಾಡಿಪನೆ. 211ನೇ ಕೀರ್ತನೆ. ಸಾಯದ ನರವರನೆ ನೀ ಗಾಯವ ಮಾಡಿಪನೆ,
ಸಾಯದ ನರವರನೇ ನೀ ಗಾಯವ ಮಾಡಿಪನೇ ಮಾಯದ ಜಗದಲ್ಲಿ ನಿಯಮಗಾಶ್ರಯ ಕಾಯೋ ವಿಮೋಚಕನೇ ಕಾಯೋ ವಿಮೋಚಕನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಾಂದು ಭಜಿಪೆವಯ್ಯ ಬಾಂದು ಭಜಿಪೆವಯ್ಯ. ಏಳು ಮತ್ತು ಎಂಟನೇ ವಚನ, ಮತ್ತಾಯ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ದೇವರು ಮಾನವನನ್ನ ಸೃಷ್ಟಿಸಿರುವುದು ಪ್ರತಿಯೊಬ್ಬ ಮನುಷ್ಯನು ದಿನನಿತ್ಯವೂ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಕರ್ತನನ್ನ ನೋಡುವಂತ ಜೀವಿತದಲ್ಲಿ ಜೀವಿಸಬೇಕು ಎಂಬುದಾಗಿ. ಆದರೆ ಪಾಪದ ನಿಮಿತ್ತ ದೇವರ ಪ್ರಸನ್ನತೆಯನ್ನ ಕಳೆದುಕೊಂಡಂತ ಮಾನವರಾದ ನಾವು ಇವತ್ತು ದೇವರನ್ನ ಬಿಟ್ಟು ದೇವರಿಂದ ದೂರ ಕತ್ತಲೆಯ ಜೀವಿತದಲ್ಲಿ ಜೀವಿಸುತ್ತಿದ್ದೇವೆ. ನಿಜವಾದಂತ ದೇವರು ನಮ್ಮ ಎದುರುಗಡೆ ಇದ್ರೂ ಸಹ ಆತನನ್ನ ನೋಡಲಾರದಂತ ರೀತಿಯಲ್ಲಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದೇವೆ. ದೇವರ ವಾಕ್ಯವು ತಿಳಿಸುತ್ತದೆ, ಮತ್ತೆ ದೇವರನ್ನ ನೋಡುವಂತ ಅವಕಾಶವನ್ನ ದೇವರು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಿರ್ಮಲ ಚಿತ್ತರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ಯಾರು ಈ ಭೂಮಿ ಮೇಲೆ ಕರುಣೆಯುಳ್ಳವರಾಗಿ ಬದುಕ್ತಾರೆ ಅವರ ಹೃದಯ ನಿರ್ಮಲವಾಗಿರ್ತದೆ. ನಿರ್ಮಲವಾದಂತಹ ಹೃದಯದಲ್ಲಿ ಯಾವ ಕೇಡು ಇರುವುದಿಲ್ಲ. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನಿಗೆ ಕೊಟ್ಟಿರುವಂತ ಬೆಳಕು ಕರುಣೆ ಮತ್ತು ನಿರ್ಮಲವಾದಂತ ಮನಸ್ಸು. ಈ ಎರಡು ವಿಷಯಗಳು ನಮ್ಮ ಹೃದಯವನ್ನು ತುಂಬಿಕೊಳ್ಳುವುದಾದರೆ ಈ ಭೂಮಿ ಮೇಲೆ ಪ್ರತಿನಿತ್ಯ ಪ್ರತಿ ನಿಮಿಷದಲ್ಲಿ ಈ ಲೋಕಕ್ಕೆ ನಾವು ಒಂದು ಬಹುಮಾನವಾಗಿ ಜೀವಿಸ್ತೇವೆ, ಒಂದು ಅಮೂಲ್ಯವಾದ ಉಡುಗೊರೆಯಾಗಿ ಬದುಕ್ತೇವೆ, ಒಂದು ವರದಾನವಾಗಿ ಜೀವಿಸ್ತೇವೆ. ಯಾವ ಮನಸ್ಸಿನಲ್ಲಿ ನಿರ್ಮಲತೆ ಇರ್ತದೆ ಅದು ಯಥಾರ್ಥದಿಂದ ಜೀವಿಸ್ತದೆ. ಅಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮೋಸ, ವಂಚನೆ, ಕುತರ್ಕ, ಕುತಂತ್ರ, ಸ್ವಾರ್ಥ ಇವ್ಯಾವುದೂ ಇರುವುದಿಲ್ಲ. ಅದಕ್ಕೆ ಬದಲಾಗಿ ಇತರರಿಗೆ ಆಗುವಂತ ಅನ್ಯಾಯ, ಅಕ್ರಮ, ಶೋಷಣೆ, ಶೋಧನೆ ಇವುಗಳಿಗಾಗಿ ಚಿಂತಿಸಿ ಅವರ ದುಃಖಗಳನ್ನ, ಅವರ ಕಷ್ಟಗಳನ್ನ ತಮ್ಮದೇ ಎಂಬುದಾಗಿ ತಮಗಾಗಿ ಭಾವಿಸಿಕೊಂಡು ಅದನ್ನ ನೀಗಿಸಲು ಪ್ರಯಾಸ ಪಡುವಂತ ಕಾರ್ಯಗಳನ್ನ ಮಾಡುವಂತವರಾಗಿರ್ತಾರೆ. ಇದಕ್ಕೆ ನಿರ್ಮಲವಾದಂತ ಮನಸ್ಸು. ಯಾವ ಸಹಾಯವನ್ನು ಎದುರು ನೋಡದೆ ಯಥಾರ್ಥವಾಗಿ ತಮಗಿರುವಂತವುಗಳನ್ನ ಇತರರ ಸುಖಕ್ಕಾಗಿ ತ್ಯಾಗ ಮಾಡುವಂತ ಒಂದು ಮನಸ್ಥಿತಿಯನ್ನ ಅವರು ಪಡಿತಾರೆ. ಅಂತ ಒಂದು ಮನಸ್ಸನ್ನ ಹೊಂದಿದವರಾಗಿ ಈ ಭೂಮಿ ಮೇಲೆ ಬದುಕುವಂತ ಮಕ್ಕಳು ಮಾತ್ರ ಮುಂದೊಂದು ದಿವಸ ದೇವರು ಈ ಲೋಕಕ್ಕೆ ತನ್ನ ಜನರನ್ನ ಕರೆದುಕೊಂಡು ಬರಲಿಕ್ಕೆ ಬರುವಾಗ ಆ ಸಮಯದಲ್ಲಿ ಅವರನ್ನ ಮುಖಾಮುಖಿಯಾಗಿ ದೇವರನ್ನ ನೋಡುವಂತ ಒಂದು ಅವಕಾಶವನ್ನ ಪಡ್ಕೊಳ್ಳುವಂತವರಾಗಿದ್ದಾರೆ. ಅದಕ್ಕಾಗಿಯೇ ಇವತ್ತು ನಾವು ಇತರರಿಗಾಗಿ ಪ್ರಾರ್ಥಿಸುವಂತ ಹಂಗಿನಲ್ಲಿದ್ದೇವೆ. ಆದುದರಿಂದ ಈ ಸತ್ಯದ ಸುವಾರ್ತೆಯನ್ನ ಈ ಭೂಮಿ ಮೇಲೆ ನಾವು ಸಾರಬೇಕಾಗಿದೆ ಮತ್ತು ಅದಕ್ಕಾಗಿ ಪ್ರಯಾಸ ಪಡಬೇಕಾಗಿದೆ. ನಮ್ಮ ಜೊತೆಯಲ್ಲಿ ಮುಂದಿನ ಪ್ರಾರ್ಥನೆಗಾಗಿ ಸಹೋದರಿ ಆನೆ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿಮಗೆ ಉಳಿದಿರುವಂತ ಒಂದು ಪ್ರಾರ್ಥನಾ ಭಾಗವನ್ನು ತಿಳಿಸ್ತೇನೆ. ಅದಕ್ಕೆ ಮೊದಲು ತಮ್ಮಲ್ಲಿ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಿದ್ರೆ ಪ್ರಾರ್ಥನೆಯಲ್ಲಿ ನಾವು ಅದನ್ನ ದೇವರ ಸನ್ನಿಧಾನಕ್ಕೆ ತರಲಿಕ್ಕೆ ಅನುಕೂಲ ಆಗ್ತದೆ. ತಮ್ಮಲ್ಲಿ ಯಾವುದೇ ಇರ್ಲಿ, ನಮ್ಮ ಕುಟುಂಬದೇ ಇರ್ಲಿ, ಬೇರೆಯವರಕ್ಕಾಗಿ ಇರ್ಲಿ, ಇತರರ ಯಾವುದೇ ಸಮಸ್ಯೆಗಾಗಿರ್ಲಿ ಅಥವಾ ನಿಮ್ಮ ಯೋಜನೆಗಳಲ್ಲಿ ದೇವರ ಸೇವೆಯಲ್ಲಿ ಬೇಕಾದಂತ ಒಂದು ಬಲಕ್ಕಾಗಲಿ, ಆಲೋಚನೆಗಾಗಲಿ, ಕೃಪೆಗಾಗಲಿ
ದೇವರು ನಿಮಗೆ ಈ ರೀತಿ ಸಹಾಯ ಮಾಡಬೇಕೆಂಬುದಾಗಿ ನೀವು ಆಗಲಿ, ಅದಕ್ಕೆ ನೀವು ಆ ದೇವರ ಹತ್ರ ಬಂದು ಪ್ರಾರ್ಥಿಸಬೇಕೆಂಬುದಾಗಿ ಇಚ್ಛಿಸುವುದಾದ್ರೆ ನೀವು ಕಾರ್ಯ ಮಾಡಬೇಕು, ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದಕ್ಕಾಗಿ ನಾನು ಆ ಕಾಯ್ತೇನೆ. ವಿಶೇಷವಾಗಿ ಸಹೋದರಿ ಆನಿ ಅವರು ಇದ್ದೀರಾ? ನಮಸ್ತೆ ಅಂಕಲ್, ಎಲ್ರಿಗೂ ನಮಸ್ಕಾರ. ಇದ್ದೀನಿ ಅಂಕಲ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಅಮ್ಮ, ನೀವು ಸುವಾರ್ತೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ನಿಮಗೆ ಈ ಭಾರವನ್ನ ದೇವರು ಕೊಟ್ಟಿದ್ದಾನೆ. ನಾವು ಯಥಾರ್ಥವಾಗಿ ಈ ಸನ್ನಿಧಾನದಲ್ಲಿ ಪ್ರಾರ್ಥನೆಗೆ ಹೋಗೋಣ. ನಿಮಗೆ ತಿಳಿಸುವಂತ ವಿಷಯ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಸುವಾರ್ತೆ ಸಾರಲ್ಪಡಬೇಕಾಗಿದೆ. 3 ದೂತರ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಅದಕ್ಕಾಗಿ ನಾವು ದೇವರ ಜೊತೆಯಲ್ಲಿ ಬಲವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಬೇಕಾಗ್ತದೆ. ನಮ್ಮಲ್ಲಿ 4 ಸೆಕ್ಷನ್ ಇದೆ, 2 ರೀಜನ್ ಇದೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ. ಈ ಪ್ರಾಂತ್ಯಗಳಲ್ಲಿ ಈ ಕಚೇರಿಗಳಿಂದ ಸುವಾರ್ತೆ ಸೇವೆಯ ಕೆಲಸ ಕಾರ್ಯಗಳು ಮುಂದುವರಿಯುತ್ತಾ ಇದೆ. ಸ್ವಾಮಿ ಇಲ್ಲಿ ಇರುವಂತ ಸಭೆಗಳನ್ನ ವಿಶೇಷವಾಗಿ ಆಶೀರ್ವಾದ ಮಾಡಿ ಅವರ ಮುಖಾಂತರವಾಗಿ ಅವರು ಇರ್ತಕ್ಕಂಥ ಸ್ಥಳದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಸುವಾರ್ತೆಯನ್ನ ತಿಳಿಸುವಂತ ಕಾರ್ಯ ನಡೀಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಕಚೇರಿಗಳನ್ನ, ಇದರಲ್ಲಿರ್ತಕ್ಕಂಥ ಸೇವಕರುಗಳನ್ನ, ಅಲ್ಲಿರ್ತಕ್ಕಂಥ ಸಭಿಕರುಗಳನ್ನ ಉನ್ನತವಾಗಿ ಉಪಯೋಗಿಸಲಿ, ಆತ್ಮಿಕ ಭಾರವುಳ್ಳವರಾಗಲಿ ಮತ್ತು ದೇವರು ಅವರನ್ನ ಪ್ರೇರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ 4-5 ಪ್ರಮುಖವಾದಂತ ನಗರಗಳು, ಪಟ್ಟಣಗಳಲ್ಲಿ ವಿಶೇಷವಾಗಿ ಸೇವೆ ನಡಿಬೇಕಾಗಿದೆ. ದೇವರ ಸೇವಕರುಗಳು ಅಲ್ಲಿ ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಬಲವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಡೆಲ್ಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ, ಹೈದರಾಬಾದ್, ಬೆಂಗಳೂರು, ಹೀಗೆ ಅನೇಕ ಪ್ರಮುಖ ನಗರಗಳಿವೆ. ಅವುಗಳನ್ನ ನೀವು ಪ್ರಾರ್ಥನೆಯಲ್ಲಿ ಆಡ್ ಮಾಡ್ಕೋಬಹುದು. ಪ್ರಮುಖವಾದ ಎಲ್ಲಾ ನಗರಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಇನ್ನು ಅನೇಕ ದೇಶಗಳಲ್ಲಿ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಅನ್ಯ ದೇಶಗಳಲ್ಲಿ, ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಮತ್ತು ದೇವರು ಇಲ್ಲ ಅಂತಕ್ಕಂಥ ದೇಶಗಳು ಇವೆ. ಅವುಗಳನ್ನ ನಾವು ಬಲ್ಲಂತವರಾಗಿದ್ದೇವೆ. ಚೀನಾ ಮತ್ತೆ ಜಪಾನ್, ಈ ರೀತಿಯಾದಂತಹ ಇತರ ದೇಶಗಳಲ್ಲಿ ದೇವರು ಬಾಗಿಲನ್ನ ತೆರೆದು ಸುವಾರ್ತೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಸೊ ಈ ಸುವಾರ್ತೆ ಸೇವೆಗೋಸ್ಕರ ಈ ಕೊನೆ ಕಾಲದಲ್ಲಿ ದೇವರು ಅದ್ಭುತವಾಗಿ ಕಾರ್ಯ ಮಾಡಿ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಲಿ. ದೇವರ ರಾಜ್ಯಕ್ಕೆ ಎಲ್ಲರನ್ನ ಸಿದ್ಧಪಡಿಸ್ಲಿಕ್ಕೆ ಆಗುವಂತೆ ದೇವರ ಆತ್ಮನ ಕಾರ್ಯ ನಡೆಯಲಿ. ಅದು ನಮ್ಮ ಪ್ರಾರ್ಥನೆ ಆಗಿರ್ಲಿ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Thank you, Uncle. Let's pray. Dear God, you have brought us to the end of a new beginning, Lord Jesus. Thank you, Lord, that you woke us all up this morning to come before thy presence, to seek your blessings, your love, your Holy Spirit, the forgiveness of sin, Lord Jesus. Gracious Heavenly Father, I come before thy presence to thank you for every little thing that you have done in each of us, Lord Father. Above all, thank you, Lord, for your unconditional love, caring shower of the blessings that are upon us, Father. Thank you for your grace, your mercy, forgiving our sins. Thank you for forgiving, and thank you for giving an angel charge over us, Father. Thank you for spreading out your loving wings to protect us and safeguard us under thy warm feathers, Lord Jesus. Thank you, Father. Forgive us for the errors of yesterday and bless us to walk closer in your ways today, Lord. That this day begin in a new way, a new day, a new breath, a new life, a new beginning, Father. Shine through every person this beautiful morning, that they may feel your presence and they may carry off hope, joy, love, and peace, Father. Yes, Lord, this precious moment I bring all the Karnataka states like Davangere, Harihara, Chitradurga, Tumkur, Hyderabad, Delhi, Mumbai, Chennai, Kolkata, and Bangalore, Father, and all other places abroad like Japan, China, Indonesia, South and North Africa, US,
UK. There's so many people in Mexico. There's different states and different countries, cities, towns, and states and villages, Father. Heavenly gracious Father, thank you once again for this beautiful day. I come before thy presence to lead your children who are leading in your ministry, Father. Fill each and every missionaries with your knowledge of your will in all wisdom and spiritual understanding, Father. Stir their hearts to hunger and thirsty after you, Lord Jesus. Father, to share your word. Bless them physically, spiritually. Bless them and their families and children and their homes below, above them all, oh Father. Give them the travel mercies, Lord Jesus. You have called to share the good news of each of the Lord is great. It can be heavy at times, Father, but even when the harvest is great, missionaries need our prayer, Lord Jesus. Yes, Lord. Many churches are empty. The many the members of the churches are disappeared, oh Father. They've lost their faith in the living God. They're following a different denomination. They're going behind different God and goddesses, Father. They are worshipping idols, which is made of wood, clay, silver and gold and bronze, what not, oh Father. The stone also they believe. What a people, what a pity, Father in heaven. It hurts when we see our own children, our own Christians going into a different denomination. It hurts, Father. Help every missionaries to spread the word of joy and the second coming of Jesus Christ, Lord. You have chosen them to share the gospel to every corner of the earth that they may come to know the truth of God, the living God, the God who gave his only begotten Son for our sins, Lord Jesus. Father, we lift up our missionaries, the churches overseas, Lord Father. You have called them away from their homeland to follow you and the purpose in their life, Lord. Hebrews chapter 11 verses 8 says, reminds us of Abraham going by obedience, not knowing what he would find in the journey ahead. Yes, Lord, every missionaries must be like Abraham, Moses. Yes, Father, they are your children, Lord Jesus. They followed your words, your commandments. You gave them the vision, oh Father. Likewise, Lord Jesus, I ask you this precious moment to be with every member of the church, every preacher who's sent across the universe, Lord Jesus. Give them the strength, give them the courage,